ನೋಂದಣಿ ಮತ್ತು ಮುದ್ರಾಂಕ ಅಪ್ಲಿಕೇಶನ್ ಈಗ ಕಾವೇರಿ 2.0 ಆನ್ಲೈನ್ ಮೂಲಕ ಯಲಬುರ್ಗಾ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ತರಬೇತಿ ಸಭೆ. ರಾಜ್ಯದಲ್ಲಿ ಇನ್ನು ಮುಂದೆ ಸಾರ್ವಜನಿಕರು ಈ ಸ್ಟಾಂಪ್ ಕೊಡುವವರ ಮೂಲಕ ನೋಂದಣಾ ವ್ಯವಹಾರಗಳ ಪತ್ರ ಮಾಡಿಕೊಳ್ಳಬಹುದು. ಇಲಾಖೆಗಾಗಲಿ ಮತ್ತು ಪತ್ರ ಬರಹಗಾರರು ಹಾಗೂ ವಕೀಲರ ಬಳಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಬೇಕಾದರೂ ಇನ್ನು ಮುಂದೆ ಜಮೀನು ಖರೀದಿ ವಚನ ಪತ್ರ, ಆಧಾರ ಪತ್ರ, ಅಫಿಡವಿಟ್ ಸೇರಿದಂತೆ ಇನ್ನಿತರ ವಿವಿಧ 197 ವ್ಯವಹಾರಗಳಿಗೆ ಕಾವೇರಿ 2.0 ಆಪ್ ಮೂಲಕ ವ್ಯವಹಾರ ಮಾಡಿಕೊಳ್ಳಬೇಕು. ಇದರಿಂದ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ. ಸಾರ್ವಜನಿಕರು ತಮ್ಮ ಮೊಬೈಲ್ ಮತ್ತು ಕಂಪ್ಯೂಟರ್ ಆನ್ಲೈನ್ ಮೂಲಕ ಕಾವೇರಿ 2.0 ಆಪ್ ಡೌನ್ಲೋಡ್ ಮಾಡಿಕೊಂಡು ಆಸ್ತಿ ವ್ಯವಹಾರ ಇದರ ಮೂಲಕ ಮಾಡಿಕೊಳ್ಳಬಹುದು. ಸಾರ್ವಜನಿಕರು ಕಾವೇರಿ 2.0 ಆನ್ಲೈನ್ ಅಪ್ಲಿಕೇಶನ್ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾ ಡಿಆರ್ ಕಚೇರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರಿಂದ ಕಚೇರಿಗಳಿಗೆ ಅಲೆದಾಡುವ ಸಮಯ ತಪ್ಪುತ್ತದೆ ಮತ್ತು ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ. ಯಾರಿಗೂ ಹೆಚ್ಚಿನ ಹಣ ನೀಡಬೇಕಾಗಿಲ್ಲ. ಪ್ರತಿಯೊಂದು ವ್ಯವಹಾರಗಳ ಫೀ ಅಪ್ಲಿಕೇಶನ್ನಲ್ಲಿ ನಿಗದಿಪಡಿಸಲಾಗಿರುತ್ತದೆ ಎಂದು ಹೇಳಿದ್ದಾರೆ. ಸರ್ಕಾರ ಹೊಸ ಆನ್ಲೈನ್ ಅಪ್ಲಿಕೇಶನ್ ಆಪ್ ಕುರಿತು ಪತ್ರ ಬರಹಗಾರರಿಗೆ ಮಾಹಿತಿ ನೀಡಿದ್ರು. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಮಾಡುತ್ತಿದ್ದ ಈ ಸ್ಟಾಂಪ್ ವ್ಯವಹಾರಗಳಿಗೆ ಇನ್ನು ಮುಂದೆ ಸ್ವತಃ ತಾವೇ ತಮ್ಮ ವ್ಯವಹಾರವನ್ನು ಕಾವೇರಿ 2.0 ಆಪ್ ಆನ್ಲೈನ್ ಮೂಲಕ ಮಾಡಬಹುದು. ಕಾವೇರಿ 2.0 ಆಪ್ ಬಗ್ಗೆ ತರಬೇತಿ ಮಾಹಿತಿಯನ್ನ ಸುಭಾಷ್ ಹೊಸಳ್ಳಿ ಡಿಆರ್ ಆಫೀಸ್ ಕೊಪ್ಪಳ ಮಾಹಿತಿ ನೀಡಿದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈ ತರಬೇತಿ ಸಭೆಯಲ್ಲಿ ಯಲಬುರ್ಗಾ ಉಪನೋಂದಣಾಧಿಕಾರಿ ಯಾಸಿನ್ ಸಾಬ್ ಮುಲ್ಲಾ ಮತ್ತು ಜಿಲ್ಲಾ ರಿಜಿಸ್ಟ್ರಾರ್ ಆಫೀಸ್ ಕೊಪ್ಪಳ ಇಂಜಿನಿಯರ್ಗಳಾದ ಭಾರತೇಶ್, ಗಂಗಾಧರ್ ಮತ್ತು ಎಲ್ಲ ಪತ್ರ ಬರಹಗಾರರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಯಾದೆ ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಅದು ಅಫಿಡವಿಟ್ ಯೂನಿಕ್ ನಂಬರ್. ಒಂದು 100 ವರ್ಷ ಬಿಟ್ಟು ನೀವು ಆ ನಂಬರ್ ಹೊಡೆದ್ರೆ ಇದೇ ಓಪನ್ ಆಗುತ್ತೆ. ಮತ್ತೆ ಈಗ ಏನ್ ನಾವು ಪ್ರಿಂಟ್ ಕೊಡ್ತೀವಲ್ಲ ಅದು ಜಸ್ಟ್ ಸರ್ಟಿಫೈಡ್ ಕಾಪಿ ಇದ್ದಂಗೆ. ಇದು ಒರಿಜಿನಲ್ ನಮ್ಮ ಸ್ಟೇಟ್ ಡಾಟಾ ಸೆಂಟರ್ ಸ್ಟೋರ್ ಆಗಿರುತ್ತದೆ. ಇದು ಯಾವುದೇ ಕೋರ್ಟ್ ವ್ಯಾಖ್ಯೆ ಏನೇ ಇದ್ರು ನಮ್ಮ ಅಥಾರಿಟಿಯಿಂದ ಕೊಟ್ಟಾಗ ಮಾತ್ರ ನಿಮ್ಗೆ ಅಧಿಕೃತ ಆಗುತ್ತೆ. ಆಮೇಲೆ ಅದೇ ರೀತಿ ನೀವು ಯಾವುದೇ ಅಗ್ರಿಮೆಂಟ್ ಆಗಲಿ ಏನಾದ್ರು ಮಾಡ್ಬೇಕಂದ್ರೆ ಆ ಪ್ರಾಪರ್ಟಿ ಈ ಖಾತಾ ಇದ್ರೆ ಈ ಖಾತಾ ಇರಲೇಬೇಕು. ಇಲ್ಲ ಭೂಮಿ ಇದ್ರೆ ಭೂಮಿ ಡೀಟೇಲ್ಸ್ ಇದ್ರೆ ಮಾತ್ರ ಅದು ಡಾಟಾ ಫಿಕ್ಸ್ ಮಾಡ್ಕೊಂಡೆ ಆಮೇಲೆ ರಿಜಿಸ್ಟರ್ ಆಗೋದು. ಇದು ಪ್ರತಿಯೊಂದು ಪೇಜ್ಗೂ QR ಕೋಡ್ ಇರುತ್ತೆ. ಎಲ್ಲೂ ಎರಡು ಆಪ್ಷನ್ ಇರಲ್ಲ. ಲಾಸ್ಟ್ ಎಂಡ್ ಆಫ್ ದ ಪೇಜ್ ನೀವು ಜನರೇಟ್ ಮಾಡುವಾಗ ಆ ಪೇಜ್ ಅಲ್ಲಿ ವ್ಯತ್ಯಾಸ ಏನಾಗಿರುತ್ತೆ. ನೀವು ಮತ್ತೆ ಅಡಿಷನಲ್ ಏನು ಸೇರಿಸಲಿಕ್ಕೂ ಆಗಲ್ಲ, ಏನು ತೆಗಿಲಿಕ್ಕೂ ಆಗಲ್ಲ. ಆನ್ಯುವಲಿ ಏನು ಕಾಪಿ ಕೊಟ್ಬಿಟ್ಟು ಅವರು ನಿಮ್ ನೋಡಲ್ಲ. ಜಸ್ಟ್ ಡಿಜಿಟಲ್ ನಾವು ಇವಾಗ ನೋಡಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕರೆಕ್ಟ್ ಇದೆ ಇಲ್ಲ ಅಂತ ನಾನು ಚೆಕ್ ಮಾಡಿದೆ. ಅದು ಅಫಿಡವಿಟ್ ಯೂನಿಕ್ ನಂಬರ್. ಒಂದು 100 ವರ್ಷ ಬಿಟ್ಟು ನೀವು ಆ ನಂಬರ್ ಹೊಡೆದ್ರೆ ಇದೇ ಓಪನ್ ಆಗುತ್ತೆ. ಮತ್ತೆ ಈಗ ಏನ್ ನಾವು ಪ್ರಿಂಟ್ ಕೊಡ್ತೀವಲ್ಲ ಅದು ಜಸ್ಟ್ ಸರ್ಟಿಫೈಡ್ ಕಾಪಿ ಇದ್ದಂಗೆ. ಇದು ಒರಿಜಿನಲ್ ನಮ್ಮ ಸ್ಟೇಟ್ ಡಾಟಾ ಸೆಂಟರ್ ಸ್ಟೋರ್ ಆಗಿರುತ್ತದೆ. ಇದು ಯಾವುದೇ ಕೋರ್ಟ್ ವ್ಯಾಖ್ಯೆ ಏನೇ ಇದ್ರು ನಮ್ಮ ಅಥಾರಿಟಿಯಿಂದ ಕೊಟ್ಟಾಗ ಮಾತ್ರ ನಿಮ್ಗೆ ಅಧಿಕೃತ ಆಗುತ್ತೆ. ಆಮೇಲೆ ಅದೇ ರೀತಿ ನೀವು ಯಾವುದೇ ಅಗ್ರಿಮೆಂಟ್ ಆಗಲಿ ಏನಾದ್ರು ಮಾಡ್ಬೇಕಂದ್ರೆ ಆ ಪ್ರಾಪರ್ಟಿ ಈ ಖಾತಾ ಇದ್ರೆ ಈ ಖಾತಾ ಇರಲೇಬೇಕು. ಇಲ್ಲ ಭೂಮಿ ಇದ್ರೆ ಭೂಮಿ ಡೀಟೇಲ್ಸ್ ಇದ್ರೆ ಮಾತ್ರ ಅದು ಡಾಟಾ ಫಿಕ್ಸ್ ಮಾಡ್ಕೊಂಡೆ ಆಮೇಲೆ ರಿಜಿಸ್ಟರ್ ಆಗೋದು. ಇದು ಪ್ರತಿಯೊಂದು ಪೇಜ್ಗೂ QR ಕೋಡ್ ಇರುತ್ತೆ. ಎಲ್ಲೂ ಎರಡು ಆಪ್ಷನ್ ಇರಲ್ಲ. ಲಾಸ್ಟ್ ಎಂಡ್ ಆಫ್ ದ ಪೇಜ್ ನೀವು ಜನರೇಟ್ ಮಾಡುವಾಗ ಆ ಪೇಜ್ ಅಲ್ಲಿ ವ್ಯತ್ಯಾಸ ಏನಾಗಿರುತ್ತೆ. ನೀವು ಮತ್ತೆ ಅಡಿಷನಲ್ ಏನು ಸೇರಿಸಲಿಕ್ಕೂ ಆಗಲ್ಲ, ಏನು ತೆಗಿಲಿಕ್ಕೂ ಆಗಲ್ಲ. ಆನ್ಯುವಲಿ ಏನು ಕಾಪಿ ಕೊಟ್ಬಿಟ್ಟು ಅವರು ನಿಮ್ ನೋಡಲ್ಲ. ಜಸ್ಟ್ ಡಿಜಿಟಲ್ ನಾವು ಇವಾಗ ನೋಡಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ಕರೆಕ್ಟ್ ಇದೆ ಇಲ್ಲ ಅಂತ ನಾನು